ನಶೀಬ ಗಾಂಡುನಂದ ಗೈಸ್. ನನ್ನ ವಿಡಿಯೋಸ್ ಅಂತೂ ನೋಡಾತೀರಿ ನೀವು. ನನ್ನ ವಿಡಿಯೋಸ್ ಫುಲ್ ನೋಡ್ರಿ. ನನ್ನ ಎಡಿಟ್ ಒಳಗೆ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಅದನ್ನೂ ಹೇಳ್ರಿ. ಆಮೇಲೆ ಇನ್ನೂ ಏನಾದರೂ ಆ್ಯಡ್ ಮಾಡ್ಕೋಬೇಕಿದ್ರೆ ಅದನ್ನೂ ಹೇಳ್ರಿ. ಐ ಆಮ್ ಓಪನ್ ಟು ಟೇಕ್ ಎನಿ ಕೈಂಡ್ ಆಫ್ ಸಜೆಷನ್ಸ್. ಇವತ್ತಿನ ವಿಡಿಯೋ ಫುಲ್ ಎಂಟರ್ಟೈನಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ಒಳಗೆ ಐತಿ. ಇವತ್ತಿನ ವಿಡಿಯೋ ಫುಲ್ ನೋಡ್ರಿ. ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ರಿ. ಪ್ಲೀಸ್ ಸಪೋರ್ಟ್ ಮೀ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನಿನ್ನೆ ರಾತ್ರಿ ಮಲ್ಕೊಂಡಾಗ ನೈಟ್ 2:30 ಆಗಿತ್ತು. ಸೊ ಮಾರ್ನಿಂಗ್ 7 o'clock ಎದ್ದು ಪ್ರೇಯರ್ಸ್ ಆ್ಯಂಡ್ ಅಫರ್ಮೇಷನ್ಸ್ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಡೈರೆಕ್ಟ್ ಪಾರ್ಕಿಗೆ ಬಂದೆ. ಪಾರ್ಕಿಗೆ ಬಂದೆ ನಾನು. ಇವತ್ತು ಜಾಗಿಂಗ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಎಕ್ಸಸೈಸ್ ಎಲ್ಲ ಮುಗಿಸಿ ಸ್ಟ್ರೆಚಸ್ ಮಾಡ್ಕೊಂಡು ವಾಪಸ್ ರೂಮಿಗೆ ಹೋಗ್ತೇನೆ. ಇವತ್ತು ಒಳಗೆ ಎಕ್ಸಸೈಸ್ ಮಾಡಿದ್ದೆಲ್ಲ ನಾನು ವೀಡಿಯೋ ಮಾಡ್ಕೊಳಂಗಿಲ್ಲ. ಯಾಕಂದ್ರೆ ನಿಮಗೆ ಗೊತ್ತು ನನ್ನ ನೆನೆ ವಿಡಿಯೋ ಒಳಗೆಲ್ಲ ಎಡಿಟಿಂಗ್ ಎಲ್ಲ ಹೆಂಗಾಗಿತ್ತು ಅಂತೇಳಿ. ವಾಯ್ಸ್ ಓವರ್ ಜಾಸ್ತಿ ಕೊಡ್ಬೇಕಾಗೈತಿ ಆ ವಿಡಿಯೋಕ್ಕೆ. ನನ್ನ ವಾಯ್ಸ್ ಓವರಿಂದನೇ ನಂದು ಟೈಮು ವೇಸ್ಟ್ ಆಗೋದೈತಿ. ಆಮೇಲೆ ಎಡಿಟಿಂಗ್ ಒಳಗೂ ನಾನು ಫೇಲ್ ಆಗತ್ತೇನೆ. ಸೊ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಜಾಸ್ತಿ ನಾನು ಮಾತಾಡೋಕ್ಕೆ ಟ್ರೈ ಮಾಡ್ತೇನೆ ಇವತ್ತು ಕಂಪ್ಲೀಟ್ ವೀಡಿಯೋಸ್ ಒಳಗೆ. ಓಕೆ, ಲೆಟ್ಸ್ ಗೋ ಗೈಸ್. ಹೊರಟೇನ ಎಲ್ಲ ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಟೈಮಿಗೆ ಆಲ್ಮೋಸ್ಟ್ 8:15. ಆಲ್ರೆಡಿ ಲೇಟ್ ಆಗೈತಿ. ಇವತ್ತು ನಾನು ಮಾರ್ನಿಂಗ್ ಡ್ರಿಂಕು ಕುಡ್ದಿಲ್ಲ. ಓಕೆ, ಜಲ್ದಿ ಹೋಗಿ ಕೆಲಸ ಸ್ಟಾರ್ಟ್ ಮಾಡೋಣ. ಲೆಮನ್ಸ್ ಕ್ಯಾರೆಟ್ಸ್ ಖಾಲಿ ಆಗಿದ್ದು. ಸೊ ಇವತ್ತು ಮಾರ್ನಿಂಗ್ ಡ್ರಿಂಕ್ಸ್ ಕುಡ್ದಿರಲಿಲ್ಲ. ಸೊ ಅದನ್ನ ತೊಗೊಳಕ್ಕೆ ಬಂದೆ. మా రూమ్ కొంచెం క్లీన్ చేస్తారా? లేట్ అయిపోయింది అందుకే. ఎప్పుడు వస్తారు ಗೈಸ್? ಕ್ಯಾರೆಟ್ ಲೆಮನ್ ತಂದೆ. ನಮ್ಮ ಬ್ರೋ ಕಾಲ್ ಮಾಡಿದ್ರೆ ನೋಡ್ರಿ. ಈಗ ಅವ್ರು ಆಲ್ಮೋಸ್ಟ್ ಬೀಟ್ರೂಟ್ ಎಲ್ಲ ಕಟ್ ಮಾಡಿ ಇಟ್ಟಿರ್ತಾರೆ. ಹಾಯ್ ಬ್ರೋ. ಗೈಸ್, ಡೈಲಿ ನಾನೇ ರೂಮ್ ಕ್ಲೀನ್ ಮಾಡ್ತಿದ್ದೆ. ನಂಗೆ ನನ್ನ ರೂಮ್ ಕ್ಲೀನ್ ಮಾಡ್ಕೊಳ್ಳೋದಂದ್ರೆ ಭಾಳ ಇಷ್ಟ. ಬಟ್ ಆಲ್ರೆಡಿ ಲೇಟ್ ಆಗೈತಿ. ಪಾಪ ಅಂಕಲಿಗೆ ಹೇಳೇನೆ, ನನಗೆ ಒಂಥರ ಆಗತೈತಿ. ನೆಕ್ಸ್ಟ್ ಕೋಲ್ಡ್ ಶವರ್ ಮಾಡಿಕೊಂಡು ದೇವ್ರ ಕೈ ಮುಗಿದು ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ನಾಮ ಜಪ ಮಾಡಿದೆ. ನಂಗೆ ಮೊಸರನ್ನ ಅಂದ್ರೆ ಭಾಳ ಇಷ್ಟ. ಸೊ 2 ಇಸ್ಕೊಂಬಂದಿದ್ದೆ ಇವತ್ತು. ಆಮೇಲೆ ರೂಮಿಗೆ ಬಂದು ಬೀಟ್ರೂಟ್ ಜ್ಯೂಸ್ ಕುಡಿದು ವರ್ಕಿಗೆ ಹೋದೆ. ಗೈಸ್, 3rd ಆರ್ಡರ್ BTM ಫಸ್ಟ್ ಸ್ಟೇಜ್ ಒಳಗಿರೋ ಜ್ಯೂಸ್ ಮೆಸ್ ಒಳಗೆ ಬಂದಿತ್ತು. ಅದು ಪಿಕಪ್ ಮಾಡ್ಕೊಂಡು ಹೊಂಟೇನೆ. ಆ್ಯಂಡ್ ಸಿ ದ ವ್ಯೂ. ಗೈಸ್, 9ರಿಂದ 12 ಗಂಟೆ ಮಟ್ಟ ಕೆಲಸ ಮಾಡಿದ್ರು ಬರೀ 4 ಆರ್ಡರ್ ಆಗ್ಯಾವ. ಇವತ್ತು ಆರ್ಡರ್ ಫ್ಲೋ ಇಲ್ಲ. ಲಾಸ್ಟ್ ಒಂದು 30 ಮಿನಿಟ್ಸಿಂದ ವೇಟ್ ಮಾಡಿದ್ರು ಒಂದು ಆರ್ಡರ್ ಅಸೈನ್ ಆಗಿಲ್ಲ. ಸೊ ನಾನು ನಂಬ್ರು ರೂಮಿಗೆ ಬಂದ್ವಿ. ನಂದು ಎಡಿಟಿಂಗ್ ಐತಿ. ಸೊ ಎಡಿಟಿಂಗ್ ಮಾಡ್ಬೇಕಂತೇಳಿ ರೂಮಿಗೆ ಬಂದೆ. ನೋಡೋಣ, ಎಡಿಟಿಂಗ್ ಮುಗಿಸ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಹಾಯ್. ಬೆಳಿಗ್ಗೆ 9 ಗಂಟೆ ಸ್ಟಾರ್ಟ್ ಮಾಡ್ಯಾರ. 12 ಗಂಟೆವರೆಗೂ ಬರೀ 4 ಆರ್ಡರ್ ಆಗಿದ್ದು. ನಮ್ಮ ಬ್ರೋ 8 ಗಂಟೆಗೆ ಸ್ಟಾರ್ಟ್ ಮಾಡ್ಯಾರ. ಅವರು 12 ಗಂಟೆ ಅಂದರೆ 6 ಆಗಿದ್ದು. ಸೊ ಇವತ್ತು ಆರ್ಡರ್ ಫ್ಲೋ ಏನೂ ಇರಲಿಲ್ಲ. ರೂಮಿಗೆ ಬಂದು ಎಡಿಟಿಂಗ್ ಎಲ್ಲ ಮಾಡ್ಕೊಂಡು ಕೂತೆ. ಒಂದು ಆಲ್ಮೋಸ್ಟ್ 2 hours ಹೋಯ್ತು. ಆಮೇಲೆ 1 hour ಮಲ್ಕೊಂಡೆ. ಈಗ 4 ಗಂಟೆ ಆಗೈತಿ. ಸೊ ಈಗ ಒಂದಷ್ಟು ಸ್ಟ್ರೆಚ್ ಹೊಡಿತೇವೆ. ನಾನು ನಮ್ಮ ಬ್ರೋ ನಾವು ಇಬ್ಬರು ಟಾರ್ಗೆಟ್ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತೇವೆ. ಟಾರ್ಗೆಟ್ ರೀಚ್ ಮಾಡತ್ತೇವೆ. ನೋಡೋಣ ಎಲ್ಲಿವರೆಗೂ ಆಗುತ್ತೆ ಅಂತೇಳಿ. ಮೇ ಬಿ ಅರೌಂಡ್ 1 o'clock 1:30 ಅಂದ್ರೆ ಮುಗಿಬೋದು. ಓಕೆ, ಲೆಟ್ಸ್ ಗೋ. ಮಧ್ಯಾಹ್ನ 12 ಗಂಟೆಗೆ ಬಂದು ಎಡಿಟಿಂಗ್ ಮಾಡ್ಬೇಕಂತೇಳಿ 12 to 2:30 ಬರೀ ಎಡಿಟಿಂಗ್ ಆಯಿತು. ಆಮೇಲೆ 3:30ವರೆಗೂ ಮಲ್ಕೊಂಡೆ. 4 o'clock ಕೆಲ್ಸಕ್ಕೆ ಬಂದೆ. ಈಗ 5:25. ನಂಗೆ ಲಿಟ್ರಲಿ ಊಟ ಮಾಡ್ಬೇಕು ಅನ್ನೋದು ನೆನಪಿಲ್ಲ. ಊಟನ ಮಾಡಿಲ್ಲ ನಾನು. ಟ್ರಸ್ಟ್ ಮೀ, ನಾನು ನಿನ್ನೆ ಮಧ್ಯಾಹ್ನ ಮಾಡಿದ್ದೆ ಊಟ. ಇಲ್ಲಿವರೆಗೂ ಏನೂ ತಿಂದಿಲ್ಲ. ಭಾಳ ಅಂದ್ರೆ ಒಂದು ಫ್ರೂಟ್ ಬಾಲ್ ತಿಂದಿದ್ದು ಅಷ್ಟೇ. ಇಲ್ಲಿವರೆಗೂ ನಂಗೆ ಎನರ್ಜಿ ಲಾಸ್ ಅನ್ನೋದು ಫೀಲ್ ಆಗಿಲ್ಲ. ಐ ಫೀಲ್ ಸೋ ಎನರ್ಜೈಸ್ಡ್. ಗೈಸ್, ಟೈಮ್ 7:20. ಆರ್ಡರ್ 12 ಆಗ್ಯಾವ. ಇನ್ನು 18 ಬೇಕು. ಟಾರ್ಗೆಟನ್ನು ಕಂಪ್ಲೀಟ್ ಮಾಡ್ತೀನಿ ಇವತ್ತು. ಬಟ್ ಲಿಟ್ರಲಿ ಹೊಟ್ಟೆ ಭಾಳ ಆಸೈತಿ. ಮೊದಲು ಊಟ ಮಾಡ್ತೀನಿ. ಆಲ್ಮೋಸ್ಟ್ 24 hours ಮೇಲೆ ಆಯ್ತು. ಊಟ ಮಾಡಿ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೇನೆ. ದರ್ಪ, ದುರಹಂಕಾರ, ಪವರು ಎಲ್ಲೋಯ್ತು. ಹೊಟ್ಟೆ ಹಸು ತಡ್ಕೊಳಕ್ಕಾಗತ್ತಿರಲಿಲ್ಲ. ಸೊ ಊಟ ಮಾಡ್ಕೊಂಡು ಮತ್ತೆ ವರ್ಕ್ ಸ್ಟಾರ್ಟ್ ಮಾಡಿದೆ. ಊಟ ಮಾಡಿದ ಕೂಡಲೇ ಫಸ್ಟ್ ಆರ್ಡರ್ ಪಾಕಶಾಲದ ಅಸೈನ್ ಆಯ್ತು. ಈ ರೆಸ್ಟೋರೆಂಟ್ ನಮ್ಗೆ ಒಂಥರ ದೇವ್ರು ಇದ್ದಂಗೆ. ಯಾಕಂದರೆ ಎಲ್ಲೇ ನಾವು ದೂರ ಇದ್ದರೂ, ನಮ್ಮ ಝೋನಿಂದ ದೂರ ಇದ್ದರೂ ಈ ರೆಸ್ಟೋರೆಂಟ್ ಒಳಗೆ ಅಸೈನ್ ಆಗುತ್ತೆ. ಪಿಕಪ್ ಡಿಸ್ಟೆನ್ಸ್ ದೂರ ಇರುತ್ತೆ, ಡ್ರಾಪ್ ಡಿಸ್ಟೆನ್ಸ್ ಕಡಿಮೆ ಇರುತ್ತೆ. ಸೊ ನಮ್ಮ ಝೋನ್ ಒಳಗೆ ನಾವು ಇರ್ತೇವೆ. ಒಟ್ಟು ಈ ಪಾಕಶಾಲಕ್ಕೆ ಬಂತ ನಮಗೆ ಫುಲ್ ಖುಷಿ ಒಂಥರ. ಟೈಮ್ 10:30. ಆರ್ಡರ್ 20 ಅದು. ಇನ್ನೂ 10 ಬೇಕು. ಮೇ ಬಿ 2 o'clockವರೆಗೂ ಹೋಗುತ್ತೆ. ಬಟ್ ನಿನ್ನೆ 1 ಗಂಟೆಗೆ ಹೆಂಗೆ ತಂಡಿತ್ತಲ್ಲ, ಈಗ ಆ ಲೆವೆಲ್ ತಂಡಿ ಫೀಲ್ ಆಗತೈತಿ.
ನೆಕ್ಸ್ಟ್ ಲೆವೆಲ್ ಕೋಲ್ಡ್ ಐತಿ ಗೈಸ್. 22nd, ಲೆಟ್ಸ್ ಗೋ ಗೈಸ್. 22nd ಆರ್ಡ್ರ್ ಆಯಿತು 11 o'clockಗೆ. ಇನ್ನೂ 8 ಆರ್ಡ್ರ್ ಬೇಕು. ಮೇ ಬಿ ಅರೌಂಡ್ 1:30, 1 o'clock or 1:30 ಮುಗಿಯುತ್ತೆ. ಜಲ್ದಿ ರೂಮಿಗೆ ಹೋಗ್ಬೇಕು. ಭಾಳ ವಿಪರೀತ ತಂಡು ಬಿಡೋದೈತಿ. ಲೆಟ್ಸ್ ಗೋ. ಹಾಯ್, ಇವತ್ತು ನನ್ನ ವಿಡಿಯೋಸ್ನ ಬಿಟ್ಟು ಒಬ್ರು ಮೆಸೇಜ್ ಮಾಡಿದ್ರು, ಲೈಕ್ ವಾಟ್ ಆರ್ ದ ಬೆನಿಫಿಟ್ಸ್ ಆರ್ ಯು ಗೆಟಿಂಗ್ ಫ್ರಮ್ ಡೂಯಿಂಗ್ ನಾಮ್ ಜಪ್ ಡೈಲಿ ಅಂತ. ಇವತ್ತು ನಂದು 9th ಡೇ. ಸೊ ಆ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತೀನಿ ನನ್ನ ಲೈಫಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ. ಫಸ್ಟ್, ಯು ವಿಲ್ ಬಿ ಆಸ್ ಹಂಬಲ್ ಆಸ್ ಎವರ್. ಆಮೇಲೆ ನಿಮ್ಗೆ ನೆಗೆಟಿವ್ ಥಾಟ್ಸ್ ಬರಲ್ಲ ಅಂತಲ್ಲ, ನೆಗೆಟಿವ್ ಥಾಟ್ಸ್ ಬರುತ್ತೆ, ಬಟ್ ಅದು ಜಾಸ್ತಿ ಹೊತ್ತಿರಲ್ಲ. ನಿಮ್ಗೆ ಗೊತ್ತಾಗುತ್ತೆ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂದ್ರೆ ನೀವು ಅದನ್ನ ಬೇಗ ಅದನ್ನ ತಳ್ಳಾಕ್ ಬಿಡ್ತೀರಾ. ಸೆಕೆಂಡ್, ನಿಮ್ಗೆ ಫೋಕಸ್ ಪೀಕ್ ಲೆವೆಲ್ ಅಲ್ಲಿ ಇರುತ್ತೆ. ಆಮೇಲೆ ನಿಮ್ಗೆ ಯಾವುದೇ ತರ ಡಿಸ್ಟ್ರಾಕ್ಷನ್ಸ್ ಬರಲ್ಲ. ಸೊ ನಾಮ್ ಜಪ್ ಮಾಡಿ ಡೈಲಿ, ಇಟ್ಸ್ ವೆರಿ ಗುಡ್ ಫಾರ್ ಯು. ಆಮೇಲೆ ನನ್ನ ಪರ್ಸನಲ್ ಒಪಿನಿಯನ್ ಇದು, ಯು ಕ್ಯಾನ್ ಕರೆಕ್ಟ್ ಮಿ ಇಫ್ ಐ ಆಮ್ ರಾಂಗ್. ನೀವು ದೇವಸ್ಥಾನಕ್ಕೆ ಹೋದಾಗ ದೇವ್ರ ಹತ್ರ ಪ್ರೇಯರ್ ಮಾಡ್ಬೇಕಾದ್ರೆ, ಲೈಕ್ ನಾರ್ಮಲ್ ಆಗಿ ನಾವು ನಮ್ ಗೋಲ್ಸ್ ಬಗ್ಗೆ, ನಮ್ ಡ್ರೀಮ್ ಬಗ್ಗೆ ಬೇಡ್ಕೊಂತೀವಿ, ನಂಗೆ ಅದು ಅಚೀವ್ ಮಾಡೋ ತರ ಮಾಡು ಅಂತ. ಸೊ ಅದ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ದೇವ್ರಿಗೆ ಅದು ಆಲ್ರೆಡಿ ಗೊತ್ತು. ನನ್ನ ಪ್ರಕಾರ ನಾನು 1 ವೀಕಿಂದ ಏನ್ ಫಾಲೋ ಮಾಡ್ತಿದ್ದೀನಿ ಅಂದ್ರೆ, ನಾನು ದೇವ್ರ ಹತ್ರ ಏನಾದ್ರೂ ಪ್ರೇ ಮಾಡ್ತಿದ್ದೀನಿ ಅಂತಂದ್ರೆ ನಾನ್ ಬೇಡ್ಕೊಳ್ಳೋದೇನು, ನನ್ಗೆ ಶಕ್ತಿ ಕೊಡು, ನನ್ ಮನಸ್ಸು ಶುದ್ಧಿ ಇಡು, ನನ್ಗೆ ಯಾವ್ದೇ ತರ ನನ್ ಕೆಟ್ಟ ಆಲೋಚನೆ ಬರ್ದೇ ಇರೋ ತರ ನೋಡ್ಕೊ ಅಂತ ನಾನ್ ಬೇಡ್ಕೊಳ್ತಾ ಇದ್ದೀನಿ. ಸೊ ನನ್ನ ಲಾಸ್ಟ್ 1 ವೀಕಿಂದ ನಾನು ಫುಲ್ ಮೆಂಟಲಿ ಪೀಸ್ ಆಗಿದ್ದೀನಿ. ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ ಲಿಟ್ರಲಿ. ನಾಮ್ ಜಪ್ ಈಸ್ ಒನ್ ಆಫ್ ದ ಬೆಸ್ಟ್ ವೇಸ್ ಟು ಕನೆಕ್ಟ್ ಯುವರ್ ಸೆಲ್ಫ್ ಟು ದ ಗಾಡ್. ನೀವು ಸ್ಟಾರ್ಟ್ ಮಾಡಿ ನಾಮ್ ಜಪ್ ಮಾಡಕ್ಕೆ, ನಿಮ್ಗೆ ಆಮೇಲೆ ಅದ್ರ ಬೆನಿಫಿಟ್ಸ್ ನಿಮ್ಗೆ ತಿಳಿತಾ ಹೋಗುತ್ತೆ. ನೀವು ಯಾರನ್ನ ಕೇಳೋ ಅವಶ್ಯಕತೆ ಇರಲ್ಲ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ಲಿ. ಬೆಟರ್ ಗೋ ಫಾರ್ ಇಟ್ ಗೈಸ್. 26th, ಟೈಮ್ 11:30 ಆಗೈತಿ. ಮೇ ಬಿ ಅರೌಂಡ್ 1:15 ಅದು ಮುಗಿಬೋದು ಗೈಸ್. ಟೈಮ್ ಆಲ್ಮೋಸ್ಟ್ 12:30. ನಾನು 28th ಆರ್ಡರ್ ಪಿಕಪ್ ಮಾಡಕ್ ಬಂದೇನಿ ರಾಮೇಶ್ವರಂ ಕೆಫೆಗೆ. ಮಂದಿ ನೋಡ್ರಿ ಎಷ್ಟದಾರ ಇಲ್ಲಿ. ಆಲ್ಮೋಸ್ಟ್ 2 o'clock ವರೆಗೂ ಹಿಂಗ ಇರುತ್ತೆ, ಕಡಿಮೆನೂ ಆಗಲ್ಲ. ಫುಲ್ ಜಾತ್ರಿ. ರಾಮೇಶ್ವರಂ ಕೆಫೆ ಓನರ್ ಧನ್ಯ. ರಾಮೇಶ್ವರಂ ಕೆಫೆದು ಯಾಕಾದ್ರೂ ಆರ್ಡರ್ ಪಿಕಪ್ ಮಾಡಿ ಅಂತ ಅನ್ಸಾಗ್ಬಿಟ್ಟೈತಿ. ನಮಗೆ ಹೆಂಗಂದ್ರೆ ಡೈಲಿ 300 ಆರ್ಡರ್ ರಿಜೆಕ್ಟ್ ಮಾಡ್ಬೋದು ನಾವು. ನಮ್ಗೆ ಯಾವ್ದು ಬೇಕು ಅದು ತೊಗೊಂಡು ನಾವು ಆರ್ಡ್ರ್ ಚೂಸ್ ಮಾಡಿ ಆರ್ಡ್ರ್ ಕಂಪ್ಲೀಟ್ ಮಾಡ್ಬೋದು. ಬಟ್ ನಾನೇನು ಮಾಡಿದೆ, JP ನಗರ ಒಳಗಿದ್ದೆ. ನಂದು ಆಲ್ಮೋಸ್ಟ್ 28th ಆರ್ಡ್ರ್ ಇದೆ. ಸೊ ಇನ್ನೊಂದು 2 ಆರ್ಡ್ರ್ ಅದಾವಲ್ಲ. ಸೊ BTM ಬಂದು ಸ್ಮಾಲ್ ಸಣ್ಣ ಆರ್ಡ್ರ್ ತೊಗೊಂಡು ಕಂಪ್ಲೀಟ್ ಮಾಡ್ಬೇಕಂತ ಹೇಳಿ ನಾನಿದ್ದೆ. ಈಗ ನೋಡಿದ್ರೆ ದೊಡ್ಡ ಅಪಾರ್ಟ್ಮೆಂಟ್ ಬಂದೈತಿ, ಒಳಗೆ ಫುಲ್ ನಡ್ಕೊಂಡು ಹೋಗ್ಬೇಕಾ. ನಶೀಬ ಗಾಂಡನಂದ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಗೈಸ್. ನಂದ ಗಾಂಡು ನಶೀಬ್ ಅಂತಂತಂದ್ರೆ ನಮ್ ಬ್ರೋದು ಲಾಸ್ಟ್ ಆರ್ಡರ್ ಲಾಸ್ಟ್ ಆರ್ಡರ್ ಅವ್ರದ್ದು ಇದ ಅಪಾರ್ಟ್ಮೆಂಟ್ ಬಂದೈತಿ. ಬ್ರೋ ಯಾವ ಫ್ಲೋರು? 4th ಫ್ಲೋರ್. This is my last order. Yeah. ಗೈಸ್, ಇವತ್ತಿಂದ ಟಾರ್ಗೆಟ್ ಕಂಪ್ಲೀಟ್ ಆಯ್ತು. ಬೈ 1:30 ಆರ್ಡರ್ಸ್ ಮುಗೀತು. ನೀವೆಲ್ಲ ಮಲ್ಕೊಂಡಿರ್ತೀರ ಅನ್ಕೊಂಡೀನಿ. ನಂಗೆ ಗೊತ್ತು ನೀವು ಯಾರು ಇನ್ನೂ ಜಲ್ದಿ ಮಲ್ಕೊಂಡಿರಲ್ಲ, ಆದರೂ ಜಲ್ದಿ ಮಲ್ಕೋರಿ. ಗುಡ್ ನೈಟ್. ಸೊ ದಿಸ್ ಈಸ್ ಮೈ ಟುಡೇಸ್ ಅರ್ನಿಂಗ್ ಗೈಸ್. 30 ಆರ್ಡ್ರಿಗೆ 1546 rupees ಆಗಿತ್ತು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.